ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಸ್ಟೇಟ್ಮೆಂಟ್ ಬಂದಿದೆ. ಅದು ಯಾರಿಂದ ಮತ್ತು ಆ ಸ್ಟೇಟ್ಮೆಂಟ್ ಏನು ಅನ್ನುವಂಥದ್ದು ಕೇಳಿದರೆ ಕಿವಿಗಳು ನಿಮಿರು ಬಿಡುತ್ತವೆ. ಯಾಕಂದರೆ ಡಿ ಕೆ ಆ ಸ್ಟೇಟ್ಮೆಂಟ್ ಕೂಡ ಅಂತಹದ್ದು, ಸ್ಟೇಟ್ಮೆಂಟ್ ಕೊಟ್ಟಿರೋರು ಕೂಡ ಆ ತರಹದ ವಿಶೇಷ ವ್ಯಕ್ತಿಯೇ. ಸ್ಟೇಟ್ಮೆಂಟ್ ಅಂದರೆ ಅವರು ಓಪನ್ ಆಗಿ ಮಾಧ್ಯಮಗಳ ಎದುರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ತಮ್ಮ ಆಪ್ತರ ಬಳಿ ಹೀಗೆ ಹೇಳಿಕೆ ಹೇಳ್ಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗಾದರೆ ಯಾರು ಆ ಪ್ರಮುಖ ಒಂದು ರಾಜಕಾರಣಿ ಮತ್ತು ಯಾವುದು ಅದು ಆ ತರಹದ ಗಂಭೀರವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನುವಂಥ ಕುತೂಹಲ ನಿಮಗಿದ್ರೆ ಆ ಕುರಿತ ವಿಚಾರವನ್ನು ನಾನು ನಿಮಗೆ ತಿಳಿಸ್ತೀನಿ. ಎಸ್ ವೀಕ್ಷಕರೇ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮತ್ತು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ವೈರಿಯು ಮತ್ತು ರಾಜಕೀಯ ವಿರೋಧಿಯೂ ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಒಂದು ಗಂಭೀರ ಹೇಳಿಕೆಯನ್ನ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಸ್ಫೋಟಕ ಮಾಹಿತಿ ಈಗ ಬರ್ತಾ ಇದೆ. ಹಾಗಾದ್ರೆ HD ಕುಮಾರಸ್ವಾಮಿ ಅವರು ಡಿ ಕೆ ಅವರ ಬಗ್ಗೆ ಹೇಳಿರ್ತಕ್ಕಂಥ ಮಾತು ಏನು ಅಂತಂದ್ರೆ, ಡಿ ಕೆ ಶಿವಕುಮಾರ್ CM ಆಗಲಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಅಲ್ವಾ. ನಾವು ಇಷ್ಟು ದಿನ HD ಕುಮಾರಸ್ವಾಮಿ ಅವರ ಹಲವಾರು ಸ್ಟೇಟ್ಮೆಂಟ್ಗಳನ್ನು ನೋಡಿದರೆ ಅವರು ತಮ್ಮ ಎಲ್ಲ ಒಂದು ಅಭಿಪ್ರಾಯಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ತೆಗಳೋದು, ಬೈಯೋದು ಮತ್ತು ಅವರನ್ನು ಮೂದಲಿಸೋದು ಮತ್ತು ಅವರ ವಿರುದ್ಧದ ಮಾತುಗಳನ್ನು ಆಡುವಂಥದ್ದೇ ನೋಡ್ಕೊಂಡು ಬಂದಿದ್ದೀವಿ. ಆದರೆ ತಮ್ಮ ಆಪ್ತ ವಲಯದ ಬಳಿ, ಅವರು ಆಪ್ತ ಶಾಸಕರ ಬಳಿ ಅವರು ಈ ಮಾತನ್ನು ಹೇಳಿದ್ದಾರೆ, ಹಾಗೋ ಹೀಗೋ ಡಿ ಕೆ ಶಿವಕುಮಾರ್ CM ಆಗೇ ಬಿಡ್ಲಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಇದ್ದಕ್ಕಿದ್ದಂತೆ ಡಿ ಕೆ ಶಿವಕುಮಾರ್ ಅವರನ್ನ ಇಷ್ಟೊಂದು ವಿರೋಧಿಸುವಂತ, ಕಾಂಗ್ರೆಸ್ ಪಕ್ಷವನ್ನ ಇಷ್ಟೊಂದು ವಿರೋಧಿಸುವಂತ HD ಕುಮಾರಸ್ವಾಮಿ, ನಿಮ್ಮೆಲ್ಲರ ಕುಮಾರಣ್ಣ ಯಾಕೆ ಹೀಗೆ ದಿಢೀರಾಗಿ ಹೇಳಿಬಿಟ್ರು ಡಿ ಕೆ ಶಿವಕುಮಾರ್ CM ಆಗಲಿ ಅನ್ನುವಂಥ ಕುತೂಹಲ ನಿಮಗೂ ಇದೆ ಅಲ್ವಾ. ಎಸ್, ಅದರ ಹಿಂದಿದೆ ರಾಜಕಾರಣದ ದೊಡ್ಡ ಮರ್ಮ. ಅದನ್ನ ನಾನು ನಿಮಗೆ ಹೇಳೋದಕ್ಕೆ ಹೋಗ್ತಿದ್ದೀನಿ. ನೋಡಿ, HD ಕುಮಾರಸ್ವಾಮಿ ಅವರು ಆಪ್ತರ ಬಳಿ ಡಿ ಕೆ ಶಿವಕುಮಾರ್ ಹಾಗೋ ಹೀಗೋ ಇನ್ನು 6 ತಿಂಗಳಿಗೋ, 1 ವರ್ಷದ ನಂತರ ನಾವು ಈಗಲೋ, ಇನ್ನು ವರ್ಷದ ನಂತರವೋ CM ಆಗಿಬಿಡ್ಲಿ ಅನ್ನುವಂಥ ಒಂದು ಮಾತನ್ನ ಹೇಳಿಬಿಟ್ಟಿದ್ದಾರೆ. ಅದರ ಒಳಸುಳಿಗಳಿಗೆ ಏನೇನು ಗೊತ್ತಾ? ಒಂದು 5 ಕಾರಣಗಳನ್ನು ನಾನು ನಿಮಗೆ ಹೇಳ್ತೀನಿ. ಯಾಕಂದರೆ HD ಕುಮಾರಸ್ವಾಮಿ ಅವರು HD ದೇವೇಗೌಡರಿಂದ ರಾಜಕೀಯ ನಡೆಗಳನ್ನು ಕಲ್ತಿರ್ತಕ್ಕಂಥವ್ರು, ದೂರಾಲೋಚನೆ ಇಲ್ಲದೆ, ದೂರದೃಷ್ಟಿ ಇಲ್ಲದೆ, ದೂರದ ಒಂದು ಗುರಿಯನ್ನು ಇಟ್ಕೊಳ್ಳದೆ ಯಾವುದೂ ಅವರನ್ನು ಮಾತಾಡೋದಿಲ್ಲ ಅವರು ಅನ್ನುವಂಥದ್ದು ಸಾಬೀತಾಗಿದೆ ಅಲ್ವಾ. ಹಾಗಾಗಿ HD ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ CM ಆಗಲಿ ಅಂತ ಹೇಳಿರೋದಕ್ಕೆ ಮೊದಲ ಕಾರಣ, ಒಂದು ವೇಳೆ ಡಿ ಕೆ ಶಿವಕುಮಾರ್ CM ಆಗಿದ್ದೇ ಆದಲ್ಲಿ ಅವರು CM ಆದ 3 ತಿಂಗಳಿಗೋ 6 ತಿಂಗಳಿಗೋ ಕೇಂದ್ರ ಸರ್ಕಾರದ ಹಿಡಿತದಲ್ಲಿ ಇದೆಯಲ್ಲ ED ಮತ್ತು IT ಈ ತರಹದ ಒಂದು ಇಲಾಖೆಗಳನ್ನು ಬಳಸಿಕೊಂಡು ಅವರ ಮೇಲೆ ಮತ್ತೆ ದಾಳಿಗಳನ್ನು ನಡೆಸುವಂಥದ್ದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಬಹಳ ಸರಳವಾಗಿ HD ಕುಮಾರಸ್ವಾಮಿ ಅವರು ಕೂಡ ಕೇಂದ್ರದ ಮಂತ್ರಿಯೂ ಕೂಡ ಆಗಿರೋದ್ರಿಂದ ಇವೆಲ್ಲವನ್ನು ಕೂಡ ಸರಳವಾಗಿ ನಿಭಾಯಿಸಬಹುದು ಅನ್ನುವಂಥ ಒಂದು ಕಾರಣಕ್ಕೆ ಹೇಳಿದ್ದಾರೆ ಅನ್ನುವಂಥದ್ದು ಮೊದಲನೇ. ಇದೇ ವಿಚಾರಗಳನ್ನು ಬಳಸಿಕೊಂಡು ED, IT ಅಥವಾ CBIಗಳನ್ನು ಬಳಸಿಕೊಂಡು ಡಿ ಕೆ ಶಿವಕುಮಾರ್ ಮೇಲೆ ಏನಾದರೂ ಕಾನೂನು ಪ್ರಕ್ರಿಯೆಗಳ ಜರುಗಿದ್ರೆ ಆ ಮೂಲಕ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ವರ್ಚಸ್ಸು ಕುಂದುತ್ತೆ, ರಾಜಕೀಯ ಭವಿಷ್ಯ ಕುಂದುತ್ತೆ. ಆವಾಗ JDS ಪಕ್ಷವನ್ನ ದಕ್ಷಿಣ ಕರ್ನಾಟಕದಲ್ಲಿ ಮತ್ತು ಓಲ್ಡ್ ಮೈಸೂರು ಭಾಗದಲ್ಲಿ ಸಶಸ್ತ್ರವಾಗಿ ಕಟ್ಟಬಹುದು, ಒಕ್ಕಲಿಗರ ಅಲ್ಲೂ ಕೂಡ JDS ಅನ್ನು ಮತ್ತಷ್ಟು ಸ್ಥಾಪಿಸಬಹುದು ಅನ್ನುವಂಥದ್ದು ಮೂರನೇ ಕಾರಣ. ಯಾಕಂದರೆ ಡಿ ಕೆ ಶಿವಕುಮಾರ್ ಈಗ ನೇರವಾಗಿ HD ಕುಮಾರಸ್ವಾಮಿ ಅವರಿಗೆ ಇರ್ತಕ್ಕಂಥ ಸಮರ್ಥ ಮತ್ತು ಸಶಕ್ತ ಎದುರಾಳಿ ಅನ್ನುವಂಥದ್ದು ನಾವು ಮರೆಯೋ ಹಾಗಿಲ್ಲ. ನಾಲ್ಕನೇ ಕಾರಣ ಏನು ಅಂತಂದರೆ, ಡಿ ಕೆ ಕಾನೂನು ಬಂಧನಕ್ಕೆ ಏನಾದರೂ ಒಳಗಾಗ್ಬಿಟ್ರೆ ಒಕ್ಕಲಿಗರ ಅನಭಿಷಕ್ತ ನಾಯಕನಾಗಿ HD ಕುಮಾರಸ್ವಾಮಿ ಹೊರಹೊಮ್ಮಬಹುದು ಅನ್ನುವಂಥದ್ದು ಇದು ನಾಲ್ಕನೇ ಕಾರಣ. ಬಹಳ ಪ್ರಮುಖ. ಮತ್ತು 5ನೇ ಕಾರಣ ಅಂದರೆ, ಈಗಾಗಲೇ HD ಕುಮಾರಸ್ವಾಮಿ ಅವರು ಬೇಕು ಅಂತನೋ ಬೇಡ ಅಂತನೋ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ವಿರೋಧಿ ಅನ್ನುವಂಥ ಹಣೆಪಟ್ಟವನ್ನು ಕಟ್ಕೊಂಡು ಬಿಟ್ಟಿದ್ದಾರೆ, ಕಾಂಗ್ರೆಸ್ ಪಕ್ಷದ ವಿರೋಧಿ ಅನ್ನುವಂಥ ಹಣೆಪಟ್ಟವನ್ನು ಕಟ್ಕೊಂಡು ಬಿಟ್ಟಿದ್ದಾರೆ. ಇವೆಲ್ಲವನ್ನು ತೊಡೆದು ಹಾಕ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತಲ್ಲ. ನೋಡಿ, ಮೊನ್ನೆ ಅಷ್ಟೇ ಆದಿಚುಂಚನಗಿರಿಯ ನಿರ್ಮಲಾನಂದ ಶ್ರೀಗಳು ಡಿ ಕೆ ಶಿವಕುಮಾರ್ ಅವರಿಗೆ CM ಗಿರಿಯನ್ನು ಬಿಟ್ಟುಕೊಡಬೇಕು ಅನ್ನುವಂಥ ಒಂದು ಮಾತು ಹೇಳೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತು ಬಿಟ್ಟರು. HD ಕುಮಾರಸ್ವಾಮಿ ಅವರು ಶ್ರೀಗಳ ಒಂದು ಮಾತನ್ನು ಕೂಡ ಖಂಡಿಸಿ ನಂತರ ಕ್ಷಮೆಯನ್ನು ಕೂಡ ಕೇಳಿದ್ರು. ಆದರೆ ಈಗ ಒಂದು ಒಪಿನಿಯನ್ ಇದೆ HD ಕುಮಾರಸ್ವಾಮಿ ಅವರ ಬಗ್ಗೆ, ಡಿ ಕೆ ಶಿವಕುಮಾರ್ ಅವರ ವಿರೋಧಿ, ಒಕ್ಕಲಿಗರಲ್ಲೇ ಇದ್ದು ಒಕ್ಕಲಿಗ ನಾಯಕರನ್ನ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ಇದೆ. ಆ ಆರೋಪವನ್ನ ಈ ಕಾನೂನು ಕಟ್ಟಳೆಗಳ ಮೂಲಕ ತೊಡೆದು ಹಾಕೋಬಹುದು ಅನ್ನುವಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ನೋಡಿ, 2011ರಲ್ಲಿ ಒಂದು ಘಟನೆ ನಡೆಯುತ್ತೆ. ಬಿಜೆಪಿ ಪಕ್ಷದಲ್ಲಿ BS ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗಲೇ ಅವರು ಜೈಲಿಗೆ ಹೋದಾಗ ಅವರು ಸಡನ್ ಆಗಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದು ಯಾರಿಗೆ ಗೊತ್ತಾ? ಸದಾನಂದ ಗೌಡರಿಗೆ.
ಯಡಿಯೂರಪ್ಪ ಒಬ್ಬ ಲಿಂಗಾಯತ ನಾಯಕನಾಗಿಯೂ ಕೂಡ ಲಿಂಗಾಯತರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಪರಿಗಣಿಸಲಿಲ್ಲ, ಬಿಟ್ಕೊಡ್ಲಿಲ್ಲ ಅನ್ನುವಂಥ ಒಂದು ಆರೋಪ, ಲಿಂಗಾಯತ ವಿರೋಧಿ ಆರೋಪ ಅವ್ರ ಮೇಲೆ ಕೇಳಿ ಬಂದಿತ್ತು. ಸದಾನಂದ ಗೌಡ ನಂತರ ಮತ್ತೆ ಅವರು ಇದೇ ಆರೋಪವನ್ನು ಕಳೆದುಕೊಳ್ಳಿಕ್ಕೆ BS ಯಡಿಯೂರಪ್ಪ ಏನ್ ಮಾಡಿದ್ರು ಗೊತ್ತಾ? ತಮ್ಮದೇ ಲಿಂಗಾಯತ ನಾಯಕರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು. ಹಾಗಾಗಿ ಅವರು ಆರೋಪ ಮುಕ್ತರಾದರು. ಅದೇ ರೀತಿ HD ಕುಮಾರಸ್ವಾಮಿಯು ಕೂಡ ಮತ್ತೊಬ್ಬ ಸಶಕ್ತ ಲಿಂಗಾಯತ ನಾಯಕನನ್ನ ಬೆಳೆಯೋಕೆ ಬಿಡ್ತಿಲ್ಲ. DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಆಗೋದಕ್ಕೆ ಕುಮಾರಸ್ವಾಮಿ ಅಡ್ಗಾಲಾಗಿದ್ದಾರೆ, ಅವರು ಬೇರೆ ಬೇರೆ ರೀತಿಯಿಂದ ತಂತ್ರಗಾರಿಕೆ ಮಾಡ್ತಿದ್ದಾರೆ ಅನ್ನೋಂಥ ಒಂದು ಆರೋಪ ಇದೆಯಲ್ಲ, ಆ ಆರೋಪದಿಂದ ಒಂದೇ ಒಂದು ಬಾರಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಟ್ರೆ HD ಕುಮಾರ್ ಕಳೆದುಕೊಂಡು ಬಿಡ್ತಾರೆ. HD ಕುಮಾರಸ್ವಾಮಿ ಅವರು ಈ ಆರೋಪವನ್ನು ಕಳೆದುಕೊಂಡು ಬಿಡ್ತಾರೆ. ನಂತರ ಅವರ ದಾರಿ ಸುಲಭವಾಗುತ್ತೆ ಅನ್ನುವಂಥದ್ದು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅನ್ನುವ HD ಕುಮಾರಸ್ವಾಮಿಯವರ ಮಾತಿನ ಹಿಂದೆ ಇರುವ ಮರ್ಮ ಮತ್ತು ರಾಜಕಾರಣ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ HD ಕುಮಾರಸ್ವಾಮಿ DK ಶಿವಕುಮಾರ್ ಅವರ ಇಚ್ಛೆಯನ್ನು ಪೂರೈಸೋದರ ಹಿಂದೆ ಒಳಸುಳಿಗಳು, ಒಳಮರ್ಮಗಳು ಏನೆಲ್ಲ ಇವೆ, ರಾಜಕಾರಣ ಹೇಗೆಲ್ಲ ಕೆಲಸ ಮಾಡುತ್ತೆ ಅನ್ನೋದ್ರ ಕುರಿತಂತೆ ನಿಮಗೆ ತಿಳಿಸಿದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.